ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೌಮ್ಯ. ತುಂಬ ದಿನಗಳಾದ ನಂತರ ಮತ್ತೆ ನಾನಿಲ್ಲಿ ವ್ಲಾಗಿಂಗ್ನ ಶುರು ಮಾಡಿದ್ದೀನಿ. ಸೊ ಇವತ್ತು ಏನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ನಮ್ಮ ಫ್ಯಾಮಿಲಿ ಎಲ್ಲ ಮನೆ ದೇವ್ರದ್ದು ಹಬ್ಬ ಮಾಡ್ಲಿಕ್ಕಂತ ಹೇಳಿ ಹೊರಟಿದ್ವಿ. ನಮ್ಮ ಮನೆ ದೇವರು ಅಂದರೆ ಹೆಣ್ಣು ದೇವ್ರು ಬಂದು ಸೌಮ್ಯ ನಾಯಕಿ, ಸೋಮನಹಳ್ಳಿ ಅಮ್ಮ ಅಂತ ಕರಿತೀವಿ. ಆ ಟೆಂಪಲ್ ಇರೋದು ಸೋಮನಹಳ್ಳಿ ಹತ್ರ. ಹಾಗಾಗಿ ಸೊ ನಾವು ಇವಾಗ ಹೊರಟು ಬೆಳಗ್ಗೆ 4:30 5:30ಗೆ ಹೊರಟ್ವಿ. ಅಲ್ಲಿಂದ ಬಂದು ರೀಚ್ ಆಗಿ ಬರ್ತಾ ಇದ್ದಂಗೆ ಫಸ್ಟ್ ನಮಗಿಲ್ಲಿ ಏನಪ್ಪ ಚೌಟ್ರಿ ಮಾಡ್ಕೊಂಡಿದ್ವಿ. ಇಲ್ಲಿ ಏನಪ್ಪ ಕೆಲಸ ಅಂತ ಹೇಳಿದ್ರೆ, ದೇವರಿಗೆ ಮಡೆ ಮಾಡೋದು ಮತ್ತು ತಂಬಿಟ್ಟಾರತಿ ಮಾಡೋದು ಅಂತಾರೆ. ಅಂದರೆ ಸ್ವೀಟ್ ಪೊಂಗಲ್ಲು ಮತ್ತು ಖಾರ ಪೊಂಗಲ್ ಎಲ್ಲ ಮಾಡಿಬಿಟ್ಟು ಹಾಗೆಯೇ ತಂಬಿಟ್ಟಾರತಿನೆಲ್ಲ ಮಾಡಿ ಅದನ್ನು ತೊಗೊಂಡೋಗಿ ದೇವಸ್ಥಾನಕ್ಕೆ ನಾವು ಕೊಡಬೇಕು. ಅದನ್ನು ಮಾಡ್ತಾ ಇದ್ದಂಗೆ ಈ ಕಡೆ ನಾವು ಕೂಡ ಭಟ್ರಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಿದ್ವಿ, ಎಲ್ಲ ಹೆಚ್ಕೊಡೋದಕ್ಕೆ ಅಂತ ಹೇಳಿಬಿಟ್ಟು. ಅಂದರೆ ಒಬ್ಬರೇ ಪಾಪ ಭಟ್ರು ಬಂದಿದ್ದು, ಹಾಗಾಗಿ ಸ್ವಲ್ಪ ಅವ್ರಿಗೆ ಹೆಲ್ಪ್ ಮಾಡ್ತಾಯಿದ್ವಿ. ಇಲ್ಲಿ ನೋಡಿ ರೆಡಿಯಾಗಿದೆ ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ಲು. ಇದನ್ನು ಮಡಿಕೆನಲ್ಲೇ ಮಾಡಬೇಕು ಅಂತ ಹೇಳ್ತಾರೆ. ಆ್ಯಂಡ್ ಈ ಕಡೆ ಇರುವಂಥ ರೂಮಲ್ಲಿ ಬಂದು ದೇವ್ರಿಗೆ ಏನು ನಾವು ಮಡ್ಲಕ್ಕಿ ಎಲ್ಲ ಕೊಡಬೇಕಿತ್ತು ಅದಕ್ಕೆಲ್ಲ ಅರೇಂಜ್ ಮಾಡ್ಕೊತಾ ಇದ್ದು ದೊಡ್ಡವರಿಲ್ಲಿ. ಅಂದರೆ ಸೀರೆ, ಹಾಗೆಯೇ ಬ್ಲೌಸ್ ಪೀಸು ಮತ್ತು ತೆಂಗಿನಕಾಯಿ, ಅಕ್ಕಿ ಈ ಥರದ್ದೆಲ್ಲ ಏನೇನು ಬೇಕೆಲ್ಲ ರೆಡಿ ಮಾಡಿಕೊಂಡ್ರು. ಸೊ ನಾವಿವಾಗ ತೊಗೊಂಡು ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ 3 ದೇವರಿದೆ. ಒಂದು ಸೌಮ್ಯ ನಾಯಕಿ, ಇನ್ನೊಂದು ಮಾರಮ್ಮ ದೇವರಿದೆ ಮತ್ತು ಇನ್ನೊಂದು ಆಂಜನೇಯ ಸ್ವಾಮಿ ಇದೆ. ಈಗ ನಾವು ಫಸ್ಟ್ ಬರ್ತಿರೋದು ಸೌಮ್ಯ ನಾಯಕಿ ದೇವರಿಗೆ. ಸೊ ಇಲ್ಲಿ ಫಸ್ಟು ನಾವು ಸ್ವೀಟ್ ಪೊಂಗಲ್ನ ಕೊಡಬೇಕು. ಸ್ವೀಟ್ ಪೊಂಗಲ್ನ ಕೊಟ್ಟು ಮಡ್ಲಕ್ಕಿ ಎಲ್ಲ ಕೊಟ್ಟು ಪೂಜೆ ಮಾಡಿಸ್ಬೇಕು. ಸೊ ನೋಡಿ ಬರ್ತಾಯಿದ್ದೀವಿ ಈಗೆಲ್ಲ ದೇವಸ್ಥಾನಕ್ಕೆ. ಇಲ್ಲಿ ಪೂಜೆ ಮಾಡಿಸಿದ ನಂತರ ನೆಕ್ಸ್ಟು ಮಾರಮ್ಮ ದೇವಸ್ಥಾನಕ್ಕೆ ಹೋಗೋದು. ಸೊ ತುಂಬಾ ಚೆನ್ನಾಗಿತ್ತು. ಒಂದು ದಿನ ನಾವೆಲ್ಲ ಈ ಒಂದು ದೇವಸ್ಥಾನಕ್ಕೆ ಬಂದು ಇಲ್ಲಿ ಪೂಜೆ ಮಾಡಿಸೋದು. ಇದು ನಮ್ಮ ಚಿಕ್ಕ ಮಾವನವ್ರು ಮಾಡ್ತಿದ್ದಂಥ ಒಂದು ಹಬ್ಬ ಆಗಿತ್ತು. ಇವಾಗ ಪೂಜೆಯನ್ನೆಲ್ಲ ಮಾಡಿಸಿ ಈಡ್ಗಾಯಿ ಹೊಡೆದು ನೆಕ್ಸ್ಟ್ ನಾವು ಇವಾಗ ಮಾರಮ್ಮ ದೇವಸ್ಥಾನ ಹತ್ರ ಬಂದಿದ್ದೀವಿ. ಇದೇ ನೋಡಿ ನಾವು ದೇವರಿಗೆ ಏನೋ ಬಲಿ ಕೊಡೋಕ್ಕಂತ ತಂದಿರುವಂಥ ಮೇಕೆ ಮರಿ. ಸೊ ಇವಾಗ ಇಲ್ಲಿಗೆ ಖಾರ ಪೊಂಗಲ್ಲು ಮತ್ತು ತಂಬಿಟ್ಟಾರತಿ ಪೂಜೆ ಸಾಮಾನೆಲ್ಲ ತೊಗೊಂಡು ಬಂದ್ವಿ. ಸೊ ಇಲ್ಲಿ ಪೂಜೆ ಎಲ್ಲ ಮಾಡಿಸಿದ ನಂತರ ದೇವರಿಗೆ ನಾವಿಲ್ಲಿ ಆ ಮರಿನ ಒಪ್ಪಿಸ್ಬೇಕು. ಇಲ್ಲಿ ಏನಾಯಿತು ಅಂದರೆ ಸ್ವಲ್ಪ ಆ ಮರಿಗೆ ಏನಂದರೆ ತೀರ್ಥ ಹಾಕಿದ ಮೇಲೆ ಅದು ತಲೆನ ಅಲುಗಾಡಿಸ್ಬೇಕು ಅಥವಾ ಬಾಡಿನ ಅದು ಶೇಕ್ ಮಾಡುತ್ತೆ. ಆ ಥರ ಆದಮೇಲೆ ಅದು ದೇವ್ರಿಗೆ ಒಪ್ಪಿಗೆ ಇದೆ ಅಂತ ಹೇಳ್ತಾರೆ. ಸೊ ನೀವೆಲ್ಲ ಟಗರು ಪಲ್ಯ ಮೂವಿ ನೋಡಿರ್ತೀರ ಅನಿಸುತ್ತೆ. ಸೇಮ್ ಅದೇ ಥರನೇ ಇಲ್ಲಿ ಆಗ್ತಾಯಿತ್ತು ನಮಗೆ. ತುಂಬ ಹೊತ್ತು ಒಂದು 5 ನಿಮಿಷದವರೆಗೂ ಏನಂದರೆ ದೇವ್ರಿಗೆ ಅದು ಎಷ್ಟೇ ನೀರು ಹಾಕಿದ್ದು ತೀರ್ಥ ಹಾಕಿದ್ರೂ ಕೂಡ ಅದು ಮೈ ಅಲುಗಾಡಿಸ್ತಾನೆ ಇರಲಿಲ್ಲ ಅಥವಾ ತಲೆನ ಒದರ್ತಾನೆ ಇರಲಿಲ್ಲ. ತುಂಬ ಹೊತ್ತು ನೋಡಿ ಕೊನೆಗೆ ಒಂದು ಸ್ವಲ್ಪ ಎಲ್ಲ ಇನ್ನೊಂದು ಸಲ ಪೂಜೆ ಮಾಡೋದಂತೆ, ಹಾಗೆ ಹೀಗೆ 2-3 ಸಲ ತೀರ್ಥ ಹಾಕ್ಸೋದು ಆ ಥರ ಮಾಡ್ತಾನೆ ಇದ್ವಿ. ಟಗರು ಪಲ್ಯ ಮೂವಿನಲ್ಲಿ ಹೆಂಗೆ ಎಷ್ಟು ಸಲ ಮಾಡಿದ್ರು ಅದು ಮೇಕೆ ತಲೆ ಅಲ್ಲಾಡಿಸ್ದೆ ಹಂಗೆ ಇರುತ್ತಲ್ಲ, ಹಾಗೇ ಆಗ್ತಾಯಿತ್ತು ಇಲ್ಲೂ ಕೂಡ. ಸೊ ಇವಾಗ ನೋಡಿ ಇಟ್ಕೊಂಡು ವೆಯ್ಟ್ ಮಾಡ್ತಿದ್ದಾರೆ. ತೀರ್ಥ ಹಾಕಿದ್ರೂ ಅದು ತಲೆನ ಅಲ್ಲಾಡಿಸ್ತಿಲ್ಲ. ಅಷ್ಟು ಮೈ ಮೇಲೆ ನೀರು ಬಿದ್ದರೂ ಕೂಡ ಸ್ವಲ್ಪ ಅದು ಏನೂ ಆ ತಲೆ ಆಡಿಸ್ದೆ ಹಾಗೇ ವೆಯ್ಟ್ ಮಾಡಿಸ್ತಾನೇ ಇತ್ತು ನಮಗೆ. ನೋಡಿ ಹೆಂಗೆ ನಿಂತಿದೆ ಅಂತ, ಚೂರು ತಲೆನೂ ಆಡಿಸ್ತಾ ಇಲ್ಲ. ಸೊ ನಮ್ಮ ಹಿಂದೆ ಇನ್ನೂ 2 ಪಾಪ ಅವರೂ ಬೇರೆಯವರು ಕೂಡ ಅವರು ಇನ್ನೂ ಅವ್ರದ್ದು 2 ಮರಿನ ಇಟ್ಕೊಂಡು ಬಂದಿದ್ದರು. ಅವ್ರೂ ಮರಿ ಇದು ಒಪ್ಪಿಸ್ಬೇಕು ದೇವ್ರಿಗೆ ಅಂಥೇಳಿ. ಅವ್ರಿಗೂ ಕೂಡ ಹಾಗೆ ಆಯಿತು. ಒಂದು ಮರಿ ಬೇಗನೆ ಹಾಕಿದ ತಕ್ಷಣ ತಲೆನ ಅಲುಗಾಡಿಸ್ತು, ಇನ್ನೊಂದು ಮರಿ ಅಂತೂ ತುಂಬ ಟೈಮ್ ಅವ್ರಿಗೆ ಪಾಪ ಕಾಯಿಸ್ತು. ಸೊ ಇಲ್ಲಿನೂ ಹಾಗೆ ನಮ್ಮದು ಹಾಗೇನೆ ಆಯಿತು. ತುಂಬ ಹೊತ್ತು ವೆಯ್ಟ್ ಮಾಡ್ತಾನೇ ಇದ್ವಿ. ಅಲ್ಲಿ ನಿಂತಿದ್ದಾನಲ್ಲ ಅವನೇ ನನ್ನ ಮೈದನ, ಅವರೇನೆ ಇವಾಗ ಈ ಹಬ್ಬ ಮಾಡ್ತಾ ಇರೋದು. ಸೊ ಇವಾಗ ಇನ್ನೊಂದು ಸಲ ಪಾಪ ನನ್ನ ಚಿಕ್ಕ ಓರ್ಗಿತಿ ಬಂದು ಇನ್ನೊಂದು ಸಲ ನಮಸ್ಕಾರ ಮಾಡಿ ಅವಳು ತೀರ್ಥನೆಲ್ಲ ಹಾಕಿದ್ರು. ಆಮೇಲೆ ಮತ್ತೆ ಅವರಿಗೆಲ್ಲ ಕೂಡ ಒಟ್ಟಿಗೆ ಬಂದು ಪೂಜೆನೆಲ್ಲ ಮಾಡಿದ್ರು. ಸೊ ಅದಾದಮೇಲೆ ಸ್ವಲ್ಪ ಏನಾಯ್ತು ಅಂದರೆ ಮೇ ಬಿ ಅದು ಗಾಬರಿ ಆಗಿತ್ತು ಅಂತ ಕಾಣುತ್ತೆ. ಹಂಗಾಗಿ ಅದು ಮೈ ಕೊಡುತ್ತಾನೆ ಇರಲಿಲ್ಲ. ತುಂಬ ಜನ ಎಲ್ಲ ಒಟ್ಟಿಗೆ ನಿಂತ್ಕೊಂಡ್ಬಿಟ್ಟಿದ್ರಲ್ಲ, ಹಾಗಾಗಿ ಸ್ವಲ್ಪ ಅದು ಗಾಬರಿ ಥರ ಆಯಿತು. ಆಮೇಲೆ ಸ್ವಲ್ಪ ಸೈಡಿಗೆ ತೊಗೊಂಡು ಹೋಗಿ ಅದನ್ನು ಒಂಚೂರು ವಾಕ್ ಮಾಡಿಸಿದ್ಮೇಲೆ ಅದು ನೀಟಾಗಿ ಮೈನ ಕೊಡುತ್ತು. ಅದನ್ನು ಕೂಡ ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ನಾನು. ಸೊ ಹೇಗೆಲ್ಲ ಇದೆ ನೋಡಿ. ಸೊ ದೇವರಿಗೆ ಕೊಡುವಂಥದ್ದು ನೀಟಾಗಿ ಏನಪ್ಪ ಅಂದರೆ ದೇವರು ಅದನ್ನು ಒಪ್ಕೋಬೇಕು ಅಂಥೇಳಿ. ಈಗ ಅವಳು ಮತ್ತೆ ನೀರು ಹಾಕ್ತಾನೆ ಇದ್ದಾಳೆ. ಹಂಗಿದ್ರೂ ಅದು ಏನೂ ತಲೆನ ಅಲುಗಾಡಿಸ್ತಾನೆ ಇಲ್ಲ. ಒಂದು ಕ್ಷಣ ಸ್ವಲ್ಪ ಹೊತ್ತು ನಾವೆಲ್ಲ ಯೋಚನೆ ಮಾಡ್ತಾಯಿದ್ವಿ, ದೇವ್ರಿಗೆ ಬೇಡ್ಕೊಳೋದು, ಕೈ ಮುಗಿಯೋದು ಎಲ್ಲ ಮಾಡ್ತಾಯಿದ್ವಿ. ಸೊ ಫೈನಲಾಗಿ ನಮಗೆ ಒಂದು 5 ನಿಮಿಷ ಅಥವಾ ಒಂದು 10 ನಿಮಿಷ ಏನೋ ನಮಗೆ ಅದು ಕಾಯಿಸ್ತು. ಅದಾದ ನಂತರ ಅದು ನಮಗೆ ಏನೋ ಒಪ್ಪಿಗೆ ಕೊಟ್ಟಿದ್ದು. ನೋಡಿ ಇಲ್ಲಿ ನನ್ನ ಮೈದ ಕೂಡ ನೀರು ಹಾಕ್ತಿದ್ದಾನೆ. ಸೊ ನೀರು ಹಾಕಿದ್ರೂ ಅದೇನು ತಲೆನ ಕೊಡೋತಾನೆ ಇಲ್ಲ.
ಇದೇ ನಾನು ಹೇಳಿದ್ದು ನೋಡಿ. ಅದು ಈಗ ನೋಡಿ ಇದು ಒಂದಂತೂ ಫಸ್ಟ್ ಹಾಕಿದ ತಕ್ಷಣ ಸ್ವಲ್ಪಕ್ಕೇ ಅದು ತಲೆನ ಅಲ್ಲಾಡಿಸ್ಬಿಡ್ತು. ಈ ಕಡೆ ಪಾಪ ವೈಟ್ದು ಏನಿದೆ ಅದಂತೂ ಎಷ್ಟೊತ್ತು ಅದು ತುಂಬ ಹೊತ್ತು ಪಾಪ ಅವರಿಗೆ ವೆಯ್ಟ್ ಮಾಡಿಸ್ತು. ಸೊ ನಮ್ಮದಕ್ಕಿಂತನೂ ಪಾಪ ಜಾಸ್ತಿ ಟೈಮೇ ಅವರಿಗೆ ವೆಯ್ಟ್ ಮಾಡೋ ಹಾಗಾಯಿತು. ಇದಂತೂ ತುಂಬ ಚೆನ್ನಾಗಿ ಹಾಕಿ ನೀರು ಹಾಕಿದ ತಕ್ಷಣ ಬೇಗ ಕೊಡೋಗ್ಬಿಡ್ತು. ಸೊ ಈಗ ನೋಡಿ ನಮ್ಮದು ಕೂಡ ಮೈನೆಲ್ಲ ಕೊಡುವಿ ಅದು ಒಪ್ಪಿಗೆ ಸೂಚಿಸಿದ ಮೇಲೆ ಇವಾಗ ಅದರದ್ದು ಬಲಿನ ಕೊಡ್ತಾರೆ ದೇವರಿಗೆ. ಇದೆಲ್ಲ ಆಗಿದ ನಂತರ ನೆಕ್ಸ್ಟು ನಾವು ಇನ್ನೂ ಅಡುಗೆ ಎಲ್ಲ ಅಷ್ಟೊತ್ತಿಗಲ್ಲಿ ಶುರು ಆಗಿತ್ತು. ಅವರು ತಿಂಡಿಗೆ ಬಾತ್ ಮಾಡಿದರು. ಆಮೇಲೆ ನೆಕ್ಸ್ಟ್ ಇದನ್ನು ತೊಗೊಂಡು ಹೋಗ್ತಾ ಇದ್ದಂಗೆ ನಾನ್ ವೆಜ್ ಎಲ್ಲ ಅಡುಗೆ ಮಾಡಲಿಕ್ಕೆ ಶುರು ಮಾಡಿಕೊಂಡ್ರು. ಇದಾದ ನಂತರ ತುಂಬ ಸೆಕೆ ಇದ್ದಿದ್ದರಿಂದ ನಮಗೆ ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡಬೇಕು ಅನ್ನೋದು ನನಗೆ ಮರ್ತೇ ಹೋಯಿತು. ಸುಮ್ಮನೆ ಸ್ವಲ್ಪ ಹೊತ್ತು ಆರಾಮಾಗಿ ಕೂತ್ಕೊಂಡ್ಬಿಟ್ಟಿದ್ದೆ ನಾವಲ್ಲಿ. ಹಂಗಾಗಿ ನೆಕ್ಸ್ಟ್ ವೀಡಿಯೋಗಳನ್ನ ನಾನು ಮಾಡೋಕ್ಕಾಗಲೇ ಇಲ್ಲ ಇನ್ನೂ. ಅಂದರೆ ಊಟದ್ದು ಏನಾಯಿತು ಅಥವಾ ಊಟದ್ದೆಲ್ಲ ವೀಡಿಯೋನೇ ಮಾಡಿಲ್ಲ. ಸೊ ದಯವಿಟ್ಟು ಕ್ಷಮಿಸಿ. ತುಂಬ ದಿನಗಳು ಬೇರೆ ಆಗೋಯಿತು ನೋಡಿ ನಾನು ವೀಡಿಯೋ ಮಾಡೋದು ಸ್ಟಾಪ್ ಮಾಡಿ. ನಿಯರ್ಲಿ 1 ವರ್ಷಕ್ಕೆ ಬರ್ತಾಯಿದೆ. ಸೊ ಹಂಗಾಗಿ ಸ್ವಲ್ಪ ಗ್ಯಾಪ್ ಆದದ್ರಿಂದ ಸ್ವಲ್ಪ ನನಗೂ ಅದು ಅಷ್ಟು ನೆನಪಿರಲ್ಲ, ಮರ್ತು ಹೋದಂಗೆ ಆಗೋಗಿತ್ತು. ಹಂಗಾಗಿ ನಾನು ನೆಕ್ಸ್ಟು ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅಥವಾ ಮಾಡಿಲ್ಲ ಅದನ್ನು ನಾನು. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಬೋರ್ ಅನ್ಸಿದ್ರೆ ದಯವಿಟ್ಟು ಸ್ಕಿಪ್ ಮಾಡಿ, ಅಥವಾ ನೋಡೋಕ್ಕೆ ಇಷ್ಟ ಆದರೆ ಕಂಟಿನ್ಯೂ ಅದನ್ನು ನೋಡಿ. ಈಗ ಅದನ್ನೆಲ್ಲ ಬಂದು ಅಲ್ಲಿಂದ ನೀಟಾಗಿ ತೊಗೊಂಡು ಬಂದು ಇಲ್ಲಿ ಚೌಟ್ರಿ ಹತ್ರನೇ ಅದನ್ನು ಅಲ್ಲಿ ಏನವರು ಬಂದು ಒಬ್ಬರು ನೀಟಾಗಿ ಅದನ್ನೆಲ್ಲನೂ ಮಟನ್ನೆಲ್ಲ ನೀಟಾಗಿ ಇದನ್ನು ಕಟ್ ಮಾಡಿ ಕೊಡ್ತಾಯಿದ್ರು. ಅದಾದ ನಂತರ ಊಟ ಎಲ್ಲ ಮುಗಿಸಿ ಇನ್ನು ಸಂಜೆ ವಾಪಸ್ ರಿಟರ್ನ್ ಹೊರಟ್ವಿ. ಇದು ಹೊರಟ ಮೇಲೆ ಮತ್ತೆ ನಾನು ವೀಡಿಯೋ ಮಾಡ್ತಾ ಇರೋದು ಮರ್ತೇ ಹೋಗಿತ್ತು ನನಗೆ. ಇದನ್ನು ವೀಡಿಯೋ ಇದಕ್ಕಾಗಿ ಮಾಡಬೇಕು ಅಂತಲ್ಲ, ಸುಮ್ಮನೆ ನಾವು ಡ್ಯಾನ್ಸ್ ಮಾಡ್ತಿದ್ದರಿಂದ ವೀಡಿಯೋ ಮಾಡ್ಕೊಂಡಿದ್ದದಷ್ಟೇ. ಅದನ್ನು ಹಾಗೆ ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಆಗಲೇ ಹೇಳ್ದಂಗೆ ತುಂಬ ಗ್ಯಾಪ್ ಆಗಿರೋದ್ರಿಂದ ನನಗೆ ಎಲ್ಲ ಕೂಡ ಮರ್ತು ಹೋಗ್ಬಿಟ್ಟಿದೆ. ವಿಡಿಯೋ ಅಂದರೆ ವ್ಲಾಗ್ ಮಾಡ್ತಾಯಿದ್ದೀನಿ ಅನ್ನೋದನ್ನೇ ಮರ್ತು ಬಿಟ್ಟಿದ್ದೆ ನಾನು ವೀಡಿಯೋ ಮಾಡೋದ್ರಲ್ಲಿ. ಹಾಗಾಗಿ ಸ್ವಲ್ಪನೇ ಕ್ಲಿಪ್ಪಿಂಗ್ಗಳನ್ನ ತೆಗ್ದಿಲ್ಲಿ ಹಾಕಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ನೀವು ಮಿಸ್ ಮಾಡ್ಕೊಡ್ತಾ ಇದ್ದರೆ ದಯವಿಟ್ಟು ಅದನ್ನು ನಿಮ್ಮ ಕಮೆಂಟಲ್ಲಿ ತಿಳಿಸಿ, ನನಗೆ ಮಿಸ್ ಮಾಡ್ಕೋತಿದ್ರನ್ನ ನೀವು ಅಂತ ಹೇಳಿಬಿಟ್ಟು. ಸೊ ಇನ್ಮೇಲೆ ಆದಷ್ಟು ನಾನು ಕಂಟಿನ್ಯೂಸ್ ಆಗಿ ವ್ಲಾಗನ್ನು ಹಾಕೋದಕ್ಕೆ ಪ್ರಯತ್ನ ಮಾಡ್ತೀನಿ. ಒಂದಷ್ಟು ಬದಲಾವಣೆ ಕೂಡ ಮಾಡ್ಕೊತಿದ್ದೀನಿ ನಾನು ಸ್ವಲ್ಪ ನನ್ನ ಬ್ಯುಸಿ ಲೈಫಿಂದ. ಹಾಗಾಗಿ ಇನ್ಮೇಲೆ ವ್ಲಾಗ್ಗಳನ್ನು ಕಂಟಿನ್ಯೂಸ್ ಆಗಿ ಹಾಕೋಣ ಅಂಥೇಳಿ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಇನ್ಮೇಲೆ ವ್ಲಾಗ್ ಬರ್ತಾ ಇರುತ್ತೆ. ಸೊ ನೋಡಿ ನನಗೆ ನೀವು ಸಪೋರ್ಟ್ ಮಾಡಿ, ಬ್ಲೆಸ್ ಮಾಡಿ. ಸೊ ಹಾಗೆ ಈ ನಮ್ಮ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ಕೂಡ ಹೇಳಿ ನನಗೆ ತಿಳಿಸಿ. ನಾನು ನನ್ನ ಓರ್ಗಿತಿ, ಇದು ನನ್ನ ಓರ್ಗಿತಿ ಮಗಳು, ಆ ಕಡೆ ಇರೋದು ನನ್ನ ಲಾಸ್ಟ್ ಓರ್ಗಿತಿ. ಆಮೇಲೆ ನಾವು 3 ಜನ ಓರ್ಗಿತಿರು ಕೂಡ ಒಟ್ಟಿಗೆ ಸೇರ್ಕೊಂಡು ಡ್ಯಾನ್ಸ್ ಮಾಡ್ತೀವಿ. ಸೊ ತುಂಬಾ ಒಂದು ದಿನದ ಒಂದು ಪಿಕ್ನಿಕ್ ಥರ ತುಂಬ ಚೆನ್ನಾಗಿತ್ತು. ಒಂದು ದೇವ್ರ ಕಾರ್ಯ ಕೂಡ ಆಯಿತು. ಹಾಗೆಯೇ ನಮ್ಮದು ಒಂದು ಎಂಜಾಯ್ಮೆಂಟ್ ಥರ ಒಂದು ಸಣ್ಣ ಪಿಕ್ನಿಕ್ ಕೂಡ ಮಾಡಿಕೊಂಡು ಬಂದ್ವಿ. ಸೊ ಹೇಗಿತ್ತು ಈ ವ್ಲಾಗ್ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.
Andate